ಹಾಯ್ ನಮಸ್ಕಾರ. ಐ ವಿಲ್ ಪ್ರಾಮಿಸ್ ಯು ಈ ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆಂತಂದರೆ ಪಾಯಿಂಟ್ ಟೇಬಲ್ ಅಂತ ಒಂದು ಥ್ರಿಲ್ಲರ್ ಸ್ಟೇಜಿಗೆ ಬಂದಿದೆ. ಬಹುಶಃ ಇಷ್ಟು ಕ್ಲಾರಿಟಿಯಾಗಿ ಯಾರು ನಿಮಗೆ ಡೀಟೇಲನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಿಂಪ್ಲಿಫೈ ಮಾಡಿ ನಿಮಗೆ ಯಾರು ಟಾಪ್ ಫೋರಿಗೆ ಬರ್ತಾರೆ, ಆರ್ ಸಿ ಬಿಯ ಸ್ಟೇಟಸ್ ಏನು, 2ಕ್ಕೆ 2 ಗೆದ್ರೇನು, 2ರಲ್ಲಿ 1 ಸೋತ್ರೇನು, ಅಟ್ ಬ್ಯಾಡ್ ಕೇಸ್ ವರ್ಸ್ಟ್ ಕೇಸ್ ನಾವು 2ಕ್ಕೆ 2 ಸೋತ್ರೆ ಏನಾಗಬಹುದು, ಇದೆಲ್ಲದರ ಬಗ್ಗೆ ಕೂಡ ನಿಮಗೆ ವಿವರಿಸ್ತಾ ಹೇಳ್ತೀನಿ. ಅದಕ್ಕೆ ಒಂದಷ್ಟು ಕಾನ್ಸಂಟ್ರೇಷನ್ ಬೇಕಾಯ್ತಾ. ನೀವು ಪಾಯಿಂಟ್ ಟೇಬಲ್ ಇಲ್ಲಿ ಪ್ಲೇ ಆಗ್ತಾ ಇರುತ್ತೆ, ಅದನ್ನು ನೋಡ್ತಾ ಇರಿ. ನಾನು ಎಕ್ಸ್ಪ್ಲನೇಷನ್ ಕೊಡ್ತಿರುವಾಗ ಆಗ ನಿಮಗೆ ಪಕ್ಕಾ ಕ್ಲಾರಿಟಿ ಸಿಗುತ್ತೆ ಹೇಗಿದೆ ಸಿಚುವೇಶನ್. ಒಂದಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ಕೂಡ ಇದೆ. ನೀವು ಎಕ್ಸ್ಪೆಕ್ಟ್ ಮಾಡಿದಂಥ ಒಂದು ಟೀಮ್ ನೇರವಾಗಿ ಬಂದು ಟಾಪ್ 2 ಅಥವಾ 3ಗೆ ಬಂದು ನಿಂತ್ಕೊಳ್ಳುತ್ತೆ. ಯಾವುದು ಏನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ನಾವು ಸಿನಾರಿಯೋ ಮೇಲೆ ಹೋಗೋಣ. ಸಿನಾರಿಯೋ ಹೇಗೆ ಅಂತಂದರೆ 2ಕ್ಕೆ 2 ಗೆದ್ದರೆ ಹೇಗೆ, 2ಕ್ಕೆ 2 ಸೋತ್ರೆ ಹೇಗೆ ಅಂತ. ಸಿನಾರಿಯೋ 1 ಟಾಪ್ 2ಲಿರುವಂಥ ಟೀಮ್ಗಳು ನೋಡ್ತಾ ಇದ್ದೀರಾ. ಆರ್ ಸಿ ಬಿ ಆ್ಯಂಡ್ ಜಿ ಟಿ 12 ಮ್ಯಾಚಲ್ಲಿ 16 ಪಾಯಿಂಟ್. ಲೆಟ್ ಅಸ್ ಅಸ್ಯೂಮ್ ಎರಡೂ ಟೀಮ್ಗಳು ಕೂಡ ಉಳಿದಿರುವಂಥ 2 ಮ್ಯಾಚನ್ನು ಗೆದ್ದರು ಅಂತ. ಯಾಕೆಂತಂದರೆ ಆ ಚಾನ್ಸಸ್ ಇದೆ 2ಕ್ಕೆ 2 ಗೆಲ್ಲೋದಕ್ಕೆ ಜಿ ಟಿ ಆ್ಯಂಡ್ ಆರ್ ಸಿ ಬಿ. ಯಾಕಂದರೆ ಆರ್ ಸಿ ಬಿಗೆ ನೆಕ್ಸ್ಟ್ ಇರುವಂಥ ಮ್ಯಾಚ್ ಒಂದು ಪಂಜಾಬ್ ಮೇಲೆ, ಒಂದು ಸನ್ರೈಸರ್ಸ್ ಮೇಲೆ. ಸೊ ಡಿಫ್ರೆಂಟ್ ಅಪೋನೆಂಟ್. ಹಾಗೆ ಜಿ ಟಿಗೂ ಕೂಡ ಈ 2 ಟೀಮ್ಗಳು ನಾವು ಆಡಿದ್ದೀವಲ್ಲ, ಆ ಟೀಮ್ಗಳು ಇಲ್ಲ ಅವ್ರದ್ರಲ್ಲಿ. ಅವ್ರು ಆಡೋದು ಒಂದು ಕೆ ಕೆ ಆರ್ ಮೇಲೆ, ಸಿ ಎಸ್ ಕೆ ಮೇಲೆ. ಸೊ 4 ಡಿಫ್ರೆಂಟ್ ಟೀಮ್ಸ್. ಸೊ ಆ ಕಾರಣಕ್ಕೆ ಆರ್ ಸಿ ಬಿಗೆ ಜಿ ಟಿಗೆ 2-2 ಗೆಲ್ಲೋದಕ್ಕೆ ಈಸಿ ಚಾನ್ಸ್ ಇದೆ. ಅಲ್ಲಿಗೆ 2 ಟೀಮ್ಗಳು 20ಕ್ಕೆ ಹೋಗ್ತವೆ. ಸೊ ಅಲ್ಲಿಗೆ ಟಾಪ್ 2 ಸೀಲ್ಡ್. ಆದರೆ ನಿಮ್ಗೆ ಅನ್ಸ್ಬೋದು ಅಲ್ಲಿ ಪ್ಲಸ್ 1.53 ನಮ್ಮ 0.53 ನಮ್ಮ ರನ್ ರೇಟ್ ಇದೆ, ಅವ್ರದ್ದು ಪ್ಲಸ್ 0.55 ಇದೆ. ಏನಾದರೂ ವರ್ಸ್ಟ್ ಕೇಸಲ್ಲಿ ಆರ್ ಸಿ ಬಿ ಸ್ವಲ್ಪ ಗೆದ್ದಾಗಲೂ ಒಂದು ಸ್ಮಾಲ್ ಮಾರ್ಜಿನಲ್ಲಿ ಗೆಲ್ತು, ಜಿ ಟಿ ಅವರು ನಮಗಿಂತ ಏನಾದರೂ ಜಾಸ್ತಿ ಮಾರ್ಜಿನಲ್ಲಿ ಗೆದ್ದು ಪಾಯಿಂಟ್ ಟೇಬಲಲ್ಲಿ ರನ್ ರೇಟ್ ಏನಾದರೂ ಜಾಸ್ತಿ ಆದರೆ ಅವರು ಟಾಪ್ 1ಗೆ ಹೋಗ್ಬಿಡ್ತಾರೆ, ನಾವು ಟಾಪ್ 2 ಇರ್ತೀವಿ. ಏನಾದರೂ ವ್ಯತ್ಯಾಸ ಆಗುತ್ತೆ ಅಂತಂದರೆ ಏನು ವ್ಯತ್ಯಾಸ ಆಗಲ್ಲ. ನೀವು ಟಾಪ್ 2 ಇದ್ದರೆ ಸಾಕು. ಆಮೇಲೆ ನೀವು ಆಡಲೇಬೇಕು 1 and 2. 1 ಇರ್ತಿರೋ 2 ಇರ್ತಿರೋ, ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಸೊ ಹಾಗಾಗಿ ನಾವು 2ಕ್ಕೆ 2 ಜಿ ಟಿ ಮತ್ತು ನಾವು ಗೆದ್ದರೆ ಟಾಪ್ 2ಗೆ ಹೋಗ್ತೀವಿ. ಇನ್ನು ಉಳಿದಿರುವಂಥ 2 ಸ್ಪಾಟಿಗೆ ಕಾಂಪಿಟೇಷನ್ ಇರುತ್ತೆ. ಈಗ ನೀವು ಅಬ್ಸರ್ವ್ ಮಾಡೋದ್ರಲ್ಲ, ನಾವೀಗ 2ಕ್ಕೂ 2 ಗೆದ್ದಿದ್ದೀವಿ, ಜಿ ಟಿ 2ಕ್ಕೆ 2 ಗೆದ್ದಿದೆ. ಇದು ಸಿನಾರಿಯೋ. ಎಸ್ ಆರ್ ಎಚ್ ಏನಾಗುತ್ತೆ, ನಾವು 2 ಗೆದ್ದಿರುವಾಗ ಒಂದು ಮ್ಯಾಚ್ ಇರೋದು ಎಸ್ ಆರ್ ಎಚ್ ಮೇಲೇ. ಸೊ ಅವ್ರಿಗಿರುವಂಥ ಮುಂದಿನ ಮ್ಯಾಚ್ ಸಿ ಎಸ್ ಕೆ ಮೇಲೆ, ಆರ್ ಸಿ ಬಿ ಮೇಲೆ. ಈ ಸಿನಾರಿಯೋ ಪ್ರಕಾರ ಅವರು ಆರ್ ಸಿ ಬಿ ಮೇಲೆ ಸೋತಿದ್ದಾರೆ. ಸೊ ಅವರ ಪಾಯಿಂಟ್ ಈಗ 12 ಮ್ಯಾಚಲ್ಲಿ 14 ಇದೆ. ಲೆಟ್ ಅಸ್ ಅಸ್ಯೂಮ್ ಸಿ ಎಸ್ ಕೆ ಮೇಲೆ ಅವ್ರು ಗೆದ್ದರು. ಸೊ ಆಗೇನಾಗುತ್ತೆ, 14 ಮ್ಯಾಚಲ್ಲಿ ಅವ್ರದ್ದು 16 ಪಾಯಿಂಟ್ ಆಗುತ್ತೆ. ಈಗ ಅವರು ಪ್ಲಸ್ 0.331 ರನ್ ರೇಟ್ ಇದೆ. ಅದು ಇನ್ನು ಸ್ವಲ್ಪ ಬೆಟ್ರ್ ಆಗ್ಬೋದು. ಸೊ ಅದನ್ನು ನಾವು 0.4 ಅಂತ ಇಟ್ಕೊಳ್ಳೋಣ. 16 ಪಾಯಿಂಟ್ ಆಗಿದೆ. ಅವರೀಗ 3rd ಪ್ಲೇಸಲ್ಲಿದ್ದಾರೆ, ನಾವು 20 ಮೇಲಿದ್ದೀವಿ. ಅದಾದಮೇಲೆ 4ನೇ ಪ್ಲೇಸಲ್ಲಿರೋದು ಪಂಜಾಬ್ ಕಿಂಗ್ಸ್, 12 ಮ್ಯಾಚಲ್ಲಿ 13. ಸೊ ಅವ್ರಿಗಿರುವಂಥ ಮ್ಯಾಚ್ ಯಾವುದು ಅಂತಂದರೆ ಆರ್ ಸಿ ಬಿ ಆ್ಯಂಡ್ ಎಲ್ ಎಸ್ ಜಿ. ಸೊ ನಮ್ಮ ಸಿನಾರಿಯೋ ಪ್ರಕಾರ ಅವರು ಆರ್ ಸಿ ಬಿಲಿ ಸೋತಿದ್ದಾರೆ, ಯಾಕಂದ್ರೆ ನಾವು 2 ಗೆದ್ದಿದ್ದೀವಲ್ಲ. ಎಲ್ ಎಸ್ ಜಿ ಮೇಲೆ ಅವ್ರು ಗೆದ್ದಿದ್ದಾರೆ ಅಂತ ಅಂದ್ಕೊಳ್ಳೋಣ. ಸೊ ಅವ್ರದ್ದು ಈಗ 14 ಮ್ಯಾಚಲ್ಲಿ 15 ಪಾಯಿಂಟ್ ಆಗುತ್ತೆ. ರನ್ ರೇಟ್ ಕೂಡ 0.35 ಇದೆ, 0.4 ಅಂತಲೇ ಇಟ್ಕೊಳ್ಳೋಣ. ಸೊ 15. ಇಲ್ಲಿ ಆಲ್ರೆಡಿ ಎಸ್ ಆರ್ ಎಚ್ 16ಕ್ಕೆ ಬಂದಿದೆ, ಅವರು 3ರಲ್ಲಿದ್ದಾರೆ. ಪಂಜಾಬ್ ಈಗ 4ನೇ ಪ್ಲೇಸಲ್ಲಿದೆ. ಸಿ ಎಸ್ ಕೆ, ಸೊ ನಮ್ಮ ಗೆಸ್ ಪ್ರಕಾರ ಸಿ ಎಸ್ ಕೆ ಮೇಲೆ ಅವರು ಸಿ ಎಸ್ ಕೆ ಈಗ ಆಲ್ರೆಡಿ ಇವ್ರ ಮೇಲೆ ಎಸ್ ಆರ್ ಎಚ್ ಮೇಲೆ ಸೋತಿದ್ದಾರೆ ಅನ್ನೋದು ನಮ್ಮ ಲೆಕ್ಕಾಚಾರದ ಪ್ರಕಾರ ಅಲ್ವಾ. ಸೊ ಎಸ್ ಆರ್ ಎಚ್ ಈಗ ನಮ್ಮ ಪ್ರಕಾರ ಆರ್ ಸಿ ಬಿ ಮೇಲೆ ಸೋತಿದೆ, ಸಿ ಎಸ್ ಕೆ ಮೇಲೆ ಗೆದ್ದಿದೆ. ಸೊ ಸಿ ಎಸ್ ಕೆಗಿರುವಂಥ ಮ್ಯಾಚ್ಗಳಿಂದ 3 ಯಾವುದು ಅಂತಂದರೆ, ಒಂದು ಎಲ್ ಎಸ್ ಜಿ ಮೇಲೆ, ಎಸ್ ಆರ್ ಎಚ್ ಮೇಲೆ, ಜಿ ಟಿ ಮೇಲೆ. ಸೊ ಟಾಪ್ ಎಸ್ ಆರ್ ಎಚ್ ಜಿ ಟಿ ಮೇಲೆ ಅವರು ಸೋತಿದ್ದಾರೆ ನಮ್ಮ ಈ ಸಿನಾರಿಯೋ ಪ್ರಕಾರ. ಸೊ ಹಾಗಾಗಿ ಅವರು ಗೆದ್ದಿರುವಂಥ ಒಂದೇ ಮ್ಯಾಚ್ ಎಲ್ ಎಸ್ ಜಿ. ಸೊ ಅಲ್ಲಿಗೆ ಸಿ ಎಸ್ ಕೆ 11ಕ್ಕೆ 12 ಇದೆ, ಈಗ 14ಕ್ಕೆ 14 ಪಾಯಿಂಟ್ ಆಗುತ್ತೆ. ಸೊ ಅವರ ರನ್ ರೇಟ್ ಬಂದು ಪ್ಲಸ್ 0.185. ಅವರು ಟಾಪ್ 4ಇಂದ ಹೊರಗಡೆ ಬೀಳ್ತಾರೆ ಈ ಸಿನಾರಿಯೋ 1 ಪ್ರಕಾರ. ಆರ್ ಸಿ ಬಿ ಜಿ ಟಿ 2 ಗೆದ್ದು, ಸನ್ರೈಸರ್ಸ್ 1 ಸೋತು 1 ಗೆದ್ದು, ಪಂಜಾಬ್ 1 ಸೋತು 1 ಗೆದ್ದಾದರೆ ಸಿ ಎಸ್ ಕೆ 14 ಪಾಯಿಂಟಿಗೆ ಒಂದು ನಿಲ್ಲುತ್ತೆ, ಯಾಕಂದರೆ ಒಂದೇ ಮ್ಯಾಚ್ ಅವ್ರು ಗೆದ್ದಿರ್ತಾರಾಗ. ಸೊ ಈ ಸಿನಾರಿಯೋ 1 ಪ್ರಕಾರ. ಆದರೆ ಟ್ವಿಸ್ಟ್ ಇರೋದು ಇಲ್ಲಿ. ರಾಜಸ್ಥಾನ್ ರಾಯಲ್ಸ್ ಇದೆಯಲ್ಲ 6ನೇ ಪ್ಲೇಸಲ್ಲಿ, ಅವರು 11 ಮ್ಯಾಚ್ ಆಡಿದ್ದಾರೆ, 12 ಪಾಯಿಂಟ್ ಇದೆ. ಅವ್ರಿಗೆ ಇನ್ನು ಉಳಿದಿರುವಂಥ 3 ಮ್ಯಾಚ್ ಕೂಡ ಈ ಟೇಬಲ್ ಟಾಪರ್ಸ್ ಯಾರೂ ಇಲ್ಲ ಅದರಲ್ಲಿ. ಸೊ ಅವ್ರಿಗೊಂದು ಗೋಲ್ಡನ್ ಆಪರ್ಚುನಿಟಿ ಇದೆ. ಅವರು ಈ ಮೇಲಿಂದ ಏನೇ ಆದರೂ ಕೂಡ ಅವ್ರಿಗಿರೋದು ಇನ್ನು ಬಾಟಮ್ 3 ಮ್ಯಾಚ್ಗಳು ಕೂಡ. ಒಂದು ಡಿ ಸಿ ಮೇಲೆ, ಇನ್ನೊಂದು ಎಲ್ ಎಸ್ ಜಿ ಮೇಲೆ, ಲಾಸ್ಟ್ ಒನ್ ಎಮ್ ಐ ಮೇಲೆ. ಸೊ ಹಾಗಾಗಿ ಈಗ ಸೀನಲ್ಲೇ ಎಲ್ದಿರುವಂಥ ರಾಜಸ್ಥಾನ್ ರಾಯಲ್ಸ್ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಡ್ಬೋದು. 3ಕ್ಕೆ 3 ಕೂಡ ಗೆಲ್ಲೋ ಮೂಲಕ ಸ್ಟ್ರೈಟ್ ಅವೇ ಅವರು 18ಗೆ ಬರ್ಬೋದು. ಸೊ ಆಗೇನಾಗುತ್ತೆ ಅಂತಂದರೆ, ನಾವು 2 ಟಾಪ್ ಆರ್ ಸಿ ಬಿ ಜಿ ಟಿ, 3ನೇ ಪ್ಲೇಸಲ್ಲಿ 18ನಲ್ಲಿರುವಂಥ ಆರ್ ಆರ್ ಬರುತ್ತೆ, 4ನೇ ಪ್ಲೇಸಲ್ಲಿ ಎಸ್ ಆರ್ ಎಚ್ ಉಳ್ಕೊಳ್ಳುತ್ತೆ. ಸೊ ಅಲ್ಲಿಗೆ ವೆರಿ ಕ್ಲಿಯರ್, ಡಿ ಸಿಗೆ ಹೆಚ್ಚಿನ ಚಾನ್ಸ್ ಇಲ್ಲ, ಯಾಕಂದರೆ 12 ಮ್ಯಾಚಲ್ಲಿ 10 ಇರೋದು.
2 ಗೆದ್ದರೂ ಕೂಡ 14 ಆಗುತ್ತೆ. ಅಷ್ಟೊತ್ತಿಗೆ ಆಲ್ರೆಡಿ PBKS SRH ಮೇಲೆ ಹೋಗಿರ್ತಾರೆ ಈ ಸಿನಾರಿಯೋ ಪ್ರಕಾರ. ಸೊ ಅಲ್ಲಿಗೆ ಟಾಪ್ 4 ಇಂಥ ಸಂದರ್ಭದಲ್ಲಿ ಏನು ಅಂತಂದರೆ ಈ ಸಿನಾರಿಯೋ ಪ್ರಕಾರ RCB, GT, RR, SRH. ಸೊ ಪಂಜಾಬ್ ಔಟ್, CSK ಔಟ್. ಸೊ ಇದು ಫಸ್ಟ್ ಸಿನಾರಿಯೋ. ಎರಡನೇ ಸಿನಾರಿಯೋಗೆ ಬರೋಣ. ಈಗ ಟೇಬಲನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರಿ, ನಾನು ಹೇಳೋದನ್ನು ಅದಕ್ಕೆ ಕನೆಕ್ಟ್ ಮಾಡ್ಕೊಳ್ಳಿ, ಆಗ ನೀಟಾಗಿ ಅರ್ಥ ಆಗುತ್ತೆ. ಎರಡನೇ ಸಿನಾರಿಯೋಲಿ ಒಂದು ಮ್ಯಾಚ್ RCB ಗೆಲ್ತು. ಲೆಟ್ ಅಸ್ ಅಸ್ಯೂಮ್ ಪಂಜಾಬ್ ಮೇಲೆ ಗೆದ್ವಿ, SRH ಮೇಲೆ ಏನಾದರೂ ಸೋತ್ವಿ ಇನ್ ಕೇಸ್. ಸೊ ಆಗ ನಮ್ಮದು 18 ಪಾಯಿಂಟ್ ಆಗುತ್ತೆ 14 ಮ್ಯಾಚಲ್ಲಿ, ಪ್ಲಸ್ 1.053. ತುಂಬ ಕೆಟ್ಟದಾಗಿ ಏನಾದರೂ ನಾವು ಸೋಲ್ದೆ ಹೋದರೆ 1ಇಂದ ಕೆಳಗಡೆ ಹೋಗಲ್ಲ. ಇಲ್ಲ ಏನಾದ್ರು ಸ್ವಲ್ಪ ಡಿಫರೆನ್ಸಲ್ಲಿ ಸೋತ್ವಿ, ಮನೆ ಬ್ಯಾಡ್ ಡೇ ಮಾರ್ಜಿನಲ್ಲಿ ಸೋತ್ವಿ ಅಂತಂದರೆ ನಮ್ಮ ಪಾಯಿಂಟ್ 0ಇಂದ ಕೆಳಗಡೆ ಬರಬಹುದು. ಇದು ಸಿನಾರಿಯೋ 2. GT ನೆಕ್ಸ್ಟ್ ಮ್ಯಾಚಲ್ಲಿ ಅವರೂ ಕೂಡ ಅವ್ರೇನಾದರೂ 2 ಗೆದ್ದರೆ ಅವ್ರು ನಮ್ಮಿಂದ ಮೇಲೆ ಹೋಗ್ತಾರೆ. ವೆರಿ ಈಸಿ ಅದು. 1-2, ಬಟ್ ನಾವು 2ಅಲ್ಲಿ ಇರ್ತೀವಿ ಅನ್ನೋ ಒಂದು ಭರವಸೆ ಇದೆ. ಆಗಲೂ ಕೂಡ ಒಂದು ಟ್ವಿಸ್ಟ್ ಇದೆ, ರಾಜಸ್ಥಾನಿಂದ ಒಂದು ಟ್ವಿಸ್ಟ್ ಬರ್ಬೋದು. ಸೊ ಆಗ ನಾವು ಫಸ್ಟ್ ಅಥವಾ ಸೆಕೆಂಡಲ್ಲಿ ಇರ್ತೀವಿ. ಇನ್ ಕೇಸ್ GT ಇನ್ನೊಂದು ಮ್ಯಾಚ್ ಅವರು ಕೂಡ ಒಂದು ಗೆದ್ದರು ಒಂದು ಸೋತರು ಅಂದರೆ ನಮ್ಮಷ್ಟೇ ಬಂದು 18ಗೆ ನಿಲ್ತಾರೆ. 2-2 ಗೆದ್ದರೆ ಟಾಪಿಗೆ ಹೋಗ್ತಾರೆ, ಬಟ್ ನಾವು 2ರಲ್ಲೇ ಇರ್ತೀವಿ. ಇದು ಸಿನಾರಿಯೋ 2. ಸನ್ರೈಸರ್ಸ್ ಮೇಲೆ ನಾವು ಈ ಒಂದು ಲೆಕ್ಕಾಚಾರದ ಪ್ರಕಾರ ಸೋತಿದ್ದೀವಿ ಅಂತ ಆದರೆ ಅವರು CSK ಮೇಲೆ ಕೂಡ ಗೆದ್ದಿದ್ದಾರೆ ಅಂತ ನಾವು ಅಂದ್ಕೊಳ್ಳೋಣ. ಅಲ್ಲಿಗೆ 2-2 ಗೆದ್ದರು, ಅವರು 18 ಪಾಯಿಂಟಿಗೆ ಬರ್ತಾರೆ, ಪ್ಲಸ್ 0.331 ಇದೆ. ಸೊ ನಮ್ಮದು 18 ಆಗಿದೆ, RCBದು SRHದು 18 ಆಗಿದೆ. GT 2 ಗೆದ್ದಿದ್ದಾರೆ, ಅವರು 20ಕ್ಕೆ ಹೋಗಿದ್ದಾರೆ. ಆರ್ ಅವರು 1 ಸೋತಿದ್ದಾರೆ, 1 ಗೆದ್ದಿದ್ದಾರೆ, ಅವ್ರದ್ದು 18 ಅಂದ್ಕೊಳ್ಳೋಣ. ಈ 2 ಸಿನಾರಿಯೋ ನಾವು ಚೆಕ್ ಮಾಡ್ಬೋದು. 18 ಆಗುತ್ತೆ ಒಂದು. ಇಲ್ಲ ಅಂತಂದರೆ GT 20, ನಾವು 18, SRH 18 ಆಗಿ ಉಳ್ಕೊಳ್ಳುತ್ತೆ. ಅವ್ರು 2 ಗೆಲ್ಲಬೇಕು SRH. ಸೊ ಆಗ ಆ ಟಾಪ್ 3 ಆ ಥರ ಇರುತ್ತೆ. ಇನ್ ಕೇಸ್ ಇಲ್ಲಿ ಆಗಲೇ ಹೇಳಿದಾಗೆ RR ಉಳಿದಿರುವಂಥ 3 ಮ್ಯಾಚ್ ಅವ್ರದ್ದು ಬಾಟಮ್ 3 ಟೀಮ್ ಇರೋದ್ರಿಂದ ಅವರು ಗೆದ್ಕೊಂಡು ಅಲ್ಲಿಗೆ ಬಂದರೆ 4 ಟೀಮ್ 18ಗೆ ಬಂದು ನಿಲ್ಲುತ್ತೆ. ಸೊ ಆ ಸಿನಾರಿಯೋಲಿ ಯಾರ್ದು ರನ್ ರೇಟ್ ಹೆಚ್ಚಿರುತ್ತೆ ಅವರು ಟಾಪ್ 1-2 ಉಳ್ಕೋತಾರೆ, ಆಮೇಲೆ 3-4. ಅದಕ್ಕೆ ನಾವು ಇನ್ ಕೇಸ್ ಒಂದು ಮ್ಯಾಚ್ ಸೋತ್ರೂ ಕೂಡ ನಾವು ವಿತ್ ಸ್ಮಾಲ್ ಮಾರ್ಜಿನ್ ಸೋಲ್ಬಾರ್ದು, 2-2 ಗೆಲ್ಲಬೇಕು. ಇನ್ ಕೇಸ್ ಸೋತ್ರೆ ನಾವು ಸ್ಮಾಲ್ ಮಾರ್ಜಿನಲ್ಲಿ ಗೆಲ್ಲಬೇಕು. ಯಾಕಂದರೆ 18ಗೆ ಬರೋಕ್ಕೆ SRHಗೂ ಚಾನ್ಸ್ ಇದೆ, ಹಾಗೆ ನಮ್ಮ RR ಅವ್ರಿಗೂ ಚಾನ್ಸ್ ಇದೆ. ಜೊತೆಗೆ CSK ವಿಚಾರವಾಗಿ ಬರೋಣ. ನಾವು CSK ಎಲ್ಲ ಸೋಲ್ತಾರೆ ಅಂತ ಮಾತನಾಡೋದಲ್ಲ. CSK ಅವರಿಗೆ ಚಾನ್ಸ್ ಇದೆ ಏನು 18ಗೆ ಬರೋಕ್ಕೆ, ಅವರಿಗೆ 3-3 ಗೆಲ್ಲಬೇಕು ಅವರು. ಸೊ ಅಲ್ಲಿಗೆ 3-3 ಅಂತಂದರೆ LSG ಮೇಲೆ ಗೆಲ್ಲಬೇಕು, SRH ಮೇಲೆ ಗೆಲ್ಲಬೇಕು, GT ಮೇಲೆ ಗೆಲ್ಲಬೇಕು. ಸೊ ಆನ್ ಚಾನ್ಸಸ್ ಇದೆ ಅವ್ರಿಗೆ. ಸೊ SRH ಮೇಲೆ ಅವರು ಗೆದ್ದು GT ಮೇಲೆ ಗೆದ್ದರು ಅಂತಂದರೆ ಬಹುಶಃ SRHಗೆ 18 ಪಾಯಿಂಟಿಗೆ ಬರೋಕ್ಕೆ ಅವಕಾಶ ಇರಲ್ಲ. CSK ಏನಾದರೂ 3 ಗೆದ್ದರೆ ಅವ್ರು 16ಕ್ಕೆ ಇರ್ತಾರೆ. ಮೇ ಬಿ ಅವರು 4ನೇ ಪ್ಲೇಸ್ ಅಥವಾ ಔಟ್ ಆಫ್ ದ ಟೂರ್ನಮೆಂಟ್ ಆಗ್ಬೋದು. ಆಗ RCB, GT, CSK, RR 3 ಗೆದ್ದರೆ, CSK 3ರಲ್ಲಿ 2 ಗೆದ್ದರೆ ಆಲ್ಮೋಸ್ಟ್ ಅವ್ರು 16 ಪಾಯಿಂಟಿಗೆ ಬರ್ತಾರೆ, ಮೇಲೆ ಬರ್ತಾರೆ. ಆಗ ಸನ್ರೈಸರ್ಸ್ ಆಟೋಮೆಟಿಕಲಿ ಡೌನ್ ಬರ್ತಾ ಹೋಗುತ್ತೆ. ಸೊ ಆ ಸಿನಾರಿಯೋಲಿ RCB, GT, CSK ಹಾಗೆ ಇನ್ನೊಂದು ಟೀಮ್ RR ಬರಬಹುದು. ಸಿನಾರಿಯೋ RCB ಏನಾದರೂ 2 ಸೋತರು ಅಂತ ನಾವು ಇಟ್ಕೊಂಡ್ರೆ ಆಗ ನಾವು ಯಾರ ಮೇಲೆ ಸೋತಿದ್ದೀವಿ, ಪಂಜಾಬ್ ಮೇಲೆ ಸೋತಿದ್ದೀವಿ, SRH ಮೇಲೆ ಸೋತಿದ್ದೀವಿ. ಆದರೆ ಆಗ ಪಾಯಿಂಟ್ ನಮ್ಮದು 16ರಲ್ಲಿರುತ್ತೆ, 14ರಲ್ಲಿ. GT ಉಳಿದಿರುವಂಥ 2ರಲ್ಲಿ 2 ಗೆದ್ದರೆ ಅವ್ರು 20 ಹೋಗ್ತಾರೆ, ಟಾಪ್ 1 ಇರ್ತಾರೆ. 2ಕ್ಕೆ 1 ಗೆದ್ದು 1 ಸೋತ್ರೆ ಅವರು 18 ಆಗ್ತಾರೆ. ಅವರು ಆದರೂ ಕೂಡ ಟಾಪ್ 2ಅಲ್ಲೇ ಇರ್ತಾರೆ, ಯಾಕಂದರೆ ರನ್ ರೇಟ್ ಚೆನ್ನಾಗಿದೆ. ಸೊ ಆ ರೀಸನ್ಗೆ ಇನ್ ಕೇಸ್ ಏನಾದರೂ ದೊಡ್ಡ ಮಾರ್ಜಿನಲ್ಲಿ SRH ಹಾಗೇನೆ RR ಮತ್ತು CSK, ಸೊ ಇವರೇನಾದರೂ ದೊಡ್ಡ ಮಾರ್ಜಿನಲ್ಲಿ ಸೋತ್ಕೊಂಡು ಗೆಲ್ತಾ ಹೋದರೆ ಅವರು ಟಾಪ್ 2ಗೆ ಬರ್ಬೋದು. ಅಂದರೆ ದೊಡ್ಡ ಮಾರ್ಜಿನ್ ವಿತ್ 18 ಪಾಯಿಂಟ್ಸ್. ಸೊ 18 ಅನ್ನೋದು ಈ ಟಾಪ್ 2ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗಲೂ ಕೂಡ ಸೊ ನಾವೇನಾದರೂ 2 ಸೋತ್ರೆ 3-4ರಲ್ಲಿ ನಾವು ಸೆಟ್ಲ್ ಆಗಬೇಕಾಗುತ್ತೆ. ಆಗ ಆಟೋಮೆಟಿಕ್ಲಿ GT 2 ಗೆದ್ದಿದ್ದಾರೆ ಅಂತ ಅಂದ್ಕೊಂಡು ಅವ್ರ ಮೇಲೆ ಹೋಗ್ತಾರೆ. GT 2 ಗೆಲ್ಲಬೇಕು ಅಂತಂದರೆ ಅದರಲ್ಲಿ ಒಂದು CSK ಸೋತಿರಬೇಕು. ಹಾಗಾಗಿ CSKಗೆ 18 ಹೊರಟೋಗುತ್ತೆ. ಸೊ ಆ ಥರದೊಂದು ಸಿನಾರಿಯೋದು. ಸನ್ರೈಸರ್ಸ್ಗೆ 2-2 ಗೆಲ್ಲಬೇಕು ಅಂತಂದರೆ CSK 2 ಸೋಲ್ಬೇಕು, GTನೂ ಹಾಗೇನೆ. GT ಒಂದು CSKನ ಹೊಡೆದಿರುತ್ತೆ, ಸನ್ರೈಸರ್ಸ್ ಕೂಡ ಹೊಡೆದಿದೆ ಅಂತಂದರೆ CSKಗೆ ಅಲ್ಲಿಗೆ ಒಂದೇ ಗೆಲುವು. ಅವರು 14 ಪಾಯಿಂಟ್ 11 ಮ್ಯಾಚಿಗೆ ಬಹುತೇಕ ಅವರು ಔಟ್ ಆಗ್ತಾರೆ. RCB ಮೇಲಿರುತ್ತೆ 16 ಪಾಯಿಂಟಲ್ಲೇ, ಹಾಗೆ GT ಕ್ವಾಲಿಫೈ ಆಗಿರುತ್ತೆ, SRH ಕ್ವಾಲಿಫೈ ಆಗಿರುತ್ತೆ. ಪಂಜಾಬ್ ಅವ್ರಿಗಿರುವಂಥ ಮ್ಯಾಚ್ಗಳು ಇನ್ನೆರಡು, ಒಂದು RCB ಮೇಲೆ, LSG ಮೇಲೆ. ನಮ್ಮ ಮೇಲೆ ಅವ್ರು ಗೆದ್ದಿರ್ತಾರಲ್ವ, ನಾವು 2 ಸೋತಿದ್ದೀವಿ ಅಂತಂದರೆ. ಸೊ ಅವರಿಗೆ 15 ಆಗಿರುತ್ತೆ. ಇನ್ನೊಂದು ಮ್ಯಾಚ್ ಅವರು LSG ಮೇಲೆ ಗೆದ್ದರು ಅಂತಂದರೆ 17 ಆಗುತ್ತೆ. ಅವರು ಕೂಡ ನಮಗಿಂತ ಮೇಲೆ ಹೋಗ್ತಾರೆ. ಸೊ ಆಗ ನಾವು 4ನೇ ಟೀಮಾಗಿ, 2 ಸೋತ್ರೆ 4ನೇ ಟೀಮಾಗಿ ಉಳ್ಕೋಬೇಕು. ಆಗ ಏನಾದರೂ RR ಏನಾದರೂ ಟ್ವಿಸ್ಟ್ ಕೊಟ್ಟರೆ ಆಗ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಇಂಥ ಒಂದು ಸಿನಾರಿಯೋ ಇದೆ. ಸೊ ನಾನು RCBಯ ವಿಚಾರವಾಗಿ ಒಂದು ಸೆಪ್ರೇಟ್ ವಿಡಿಯೋ ಮಾಡ್ತೀನಿ, ಯಾಕಂತಂದರೆ ಇನ್ನಷ್ಟು ಕ್ಲಾರಿಟಿ ನಿಮ್ಗೆ ಸಿಗುತ್ತೆ. ಇದು ಓವರಾಲ್ ಎಲ್ಲ ಟೀಮ್ಗಳು. ಸೊ ಸಿನಾರಿಯೋ 1 ಪ್ರಕಾರ RCB, GT, RR ಹಾಗೆ SRH ಎಂಟ್ರಿ ಆಗುತ್ತೆ. ಸಿನಾರಿಯೋ 2 ಪ್ರಕಾರ ನೋಡಿದ್ರೆ RCB, GT ಹಾಗೆ RR ಅವರು ಚಾನ್ಸಸ್ ಮೇಲೆ ಬರ್ತಾರೆ ಮೇಲೆ. ಸನ್ರೈಸರ್ಸ್ ಈ 4 ಟೀಮ್ಗಳಿಗೂ ಕೂಡ ಹೆಚ್ಚಿನ ಚಾನ್ಸ್ ಇದೆ.
ಸಿ ಎಸ್ ಕೆಗೆ ಕೂಡ ಔಟ್ ಆ್ಯಂಡ್ ಔಟ್ ಚಾನ್ಸ್ ಇದೆ ಎರಡನೇ ಒಂದು ಸಿನಾರಿಯೋ ಪ್ರಕಾರ. ಯಾಕಂದರೆ ಅವ್ರಿಗೆ ಇನ್ನೂ 3 ಮ್ಯಾಚ್ ಇದೆ, 12 ಪಾಯಿಂಟ್ ಅವ್ರದ್ದು. 3ಕ್ಕೆ 3 ಗೆದ್ದರೆ ಅವರು 18ಕ್ಕೆ ಬರ್ತಾರೆ. ಸೊ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಎಕ್ಸ್ಪ್ಲನೇಷನ್ ನಿಮಗೆ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಕನ್ಫ್ಯೂಸ್ ಆಗಲ್ಲ, ಕ್ಲಾರಿಟಿ ಸಿಗುತ್ತೆ. ಸೊ ಇಂಥ 3 ಸಿನಾರಿಯೋ ಹೇಳಿದ್ದೀನಿ. ಆರ್ ಸಿ ಬಿದೇ ಒಂದು ಸೆಪ್ರೇಟ್ ವಿಡಿಯೋ ಮಾಡ್ತೀನಿ, ಏನಾಗುತ್ತೆ ಆರ್ ಸಿ ಬಿ ಇನ್ ಕೇಸ್ 1 ಗೆದ್ದರೆ 2 ಗೆದ್ದರೆ 3 ಗೆದ್ದರೆ, ಅಥವಾ 1 ಗೆದ್ದರೆ 2 ಗೆದ್ದರೆ. ಸೊ ಆರ್ ಸಿ ಬಿ ಒಂದು ಸೆಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ, ದಯವಿಟ್ಟು ಅದನ್ನು ಕೂಡ ನೋಡಿ. ಸೊ ಆಗ ಇನ್ನಷ್ಟು ಕ್ಲಾರಿಟಿ ನಿಮಗೆ ಸಿಗುತ್ತೆ.